ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆನ ಯಾವ ರೀತಿ ಬರಿಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಒಂದಿಬ್ರು ಕಮೆಂಟ್ ಸಹ ಹಾಕಿದ್ರಿ, ಸ್ವಸ್ತಿಕ್ ಚಿಹ್ನೆ ಯಾವ ರೀತಿ ಬರೆಯೋದು ತಿಳಿಸ್ಕೊಡಿ ಅಂತ. ಬಾಗಿಲು ಅಂದ್ರೆ ಮಹಾಲಕ್ಷ್ಮಿ ದೇವಿ, ಬಾಗಿಲಿನಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಾಸ್ತವ್ಯ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಮ್ಗೇನಾದ್ರೂ ಯಾವ್ದು ರೀತಿ ಸಮಸ್ಯೆ ಏನಾದ್ರೂ ಇದ್ರೆ ಈ ರೀತಿ ಸ್ವಸ್ತಿಕ್ ಚಿಹ್ನೆನ ಬಾಗಿಲ ಮೇಲೆ ಬರೆಯೋದ್ರಿಂದ ನಮ್ಗೆ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಯಾವ ರೀತಿ ಸ್ವಸ್ತಿಕ್ ಚಿತ್ರನ ಬರೀಬೇಕು ಅಂತಂದ್ರೆ, ಸ್ವಲ್ಪ ಅರ್ಶನಕ್ಕೆ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬಾಗಲ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಾಗ್ಲ ಮೇಲೆ ನಾವು ಸ್ವಸ್ತಿಕ್ ಚಿತ್ರನ ಬರಿಬೇಕು. ನಾವು ಬಾಕಲ್ನ ಹಾಕಿದ್ರೆ ಅದು ಜನರಿಗೆ ಕಾಣೋ ತರ ನಾವು ಸ್ವಸ್ತಿಕ್ ಚಿಹ್ನೆನ ಬರಿಬೇಕಾಗುತ್ತೆ. ಅಂತಂದ್ರೆ ಹೊಸ್ಲಿಂದ ಹೊರಗಡೆ ನಿಂತ್ಕೊಂಡು ನಾವು ಸ್ವಸ್ತಿಕ್ ಚಿತ್ರನ ಬರಿಬೇಕಾಗುತ್ತೆ. ಸ್ವಸ್ತಿಕ್ ಚಿತ್ರನ ಬರಿಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ನೀವು ಬರಿಬೇಕು. ಯಾವ ದಿನ ಸ್ವಸ್ತಿಕ್ ಚಿತ್ರನ ಬರೆಯೋಕೆ ಶುರು ಮಾಡಬೇಕು ಅಂತಂದ್ರೆ, ಶುಕ್ರವಾರದ ದಿನ ಬರೆಯೋಕೆ ಶುರು ಮಾಡಬೇಕು. ಶುಕ್ರವಾರದ ದಿನ ಶುರು ಮಾಡಿ 3 ಶುಕ್ರವಾರ ಅಥವಾ 5 ಶುಕ್ರವಾರ ಅಥವಾ 9 ಶುಕ್ರವಾರ ಈ ತರ ಚಿಹ್ನೆನ ಬರೆದು ಪೂಜೆನ ಮಾಡ್ಕೋಬೇಕು. ಯಾವ ಟೈಮಿಂಗ್ಸ್ ಅಲ್ಲಿ ಪೂಜೆನ ಮಾಡಬೇಕು ಅಂತಂದ್ರೆ, ಸೂರ್ಯ ಉಡೋಕ್ಕಿಂತ ಮುಂಚೆನೆ ಸ್ವಸ್ತಿಕ್ ಚಿತ್ರನ ನಾವು ಬಾಗ್ಲ ಮೇಲೆ ಬರೆದು ಸೂರ್ಯ ಉಡೋಕ್ಕಿಂತ ಮುಂಚೆನೆ ಪೂಜೆನ ಮಾಡ್ಕೋಬೇಕು. ಸಂಜೆ ಟೈಮ್ ಮಾಡ್ಬೋದಾ ಅಂತಂದ್ರೆ ಸಂಜೆ ಟೈಮ್ ಮಾಡಬೇಡಿ, ಬೆಳಗಿನ ಜಾವನೆ ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ. ಈ ಸ್ವಸ್ತಿಕ್ ಚಿಹ್ನೆನ ಮನೆ ಬಾಗ್ಲಲ್ಲಿ ಹಾಕೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತಂದ್ರೆ, ಕೆಟ್ಟ ದುಷ್ಟಶಕ್ತಿಗಳು ಮನೆ ಒಳಗಡೆ ಪ್ರವೇಶ ಮಾಡೋಲ್ಲ. ಜನರ ದೃಷ್ಟಿ ದೋಷ ಏನಾದ್ರೂ ಮನೆ ಮೇಲೆ ಬೀಳ್ತಾ ಇದ್ರೆ ಅದನ್ನು ಸಹ ಬೀಳೋಲ್ಲ. ಮನೆಯಲ್ಲಿ ಮಾಟ ಮಂತ್ರ ದೋಷ ಏನಾದ್ರೂ ಇದ್ರೆ ನಿವಾರಣೆ ಆಗುತ್ತೆ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ರೆ ಅದು ಸಹ ದೂರ ಆಗುತ್ತೆ. ಮನೆಯಲ್ಲಿ ಪದೇ ಪದೇ ಜಗಳ ಆಗೋದು, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋದು ಸಹ ಕಡಿಮೆ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳು ಸಹ ದೂರ ಆಗುತ್ತೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ಅನುಗ್ರಹ ಸಿಗುತ್ತೆ, ಮಹಾಲಕ್ಷ್ಮಿ ದೇವಿಯ ಅನುಗ್ರಹನೂ ಸಹ